ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸದಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 54 ಇದರಲ್ಲಿ ಹೌ ಟು ರೈಟ್ ಅ ಸಿಂಪಲ್ ಮ್ಯಾಕ್ರೋ ಇನ್ MS Excel. MS Excelದಲ್ಲಿ ನಾವು ಸಿಂಪಲ್ ಮ್ಯಾಕ್ರೋನ ಯಾವ ರೀತಿಯಾಗಿ ಟೈಪ್ ಮಾಡ್ಕೋಬೇಕು ಅನ್ನೋದನ್ನು ಆ ಕ್ಲಾಸದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ನೀವು ಆ ಕ್ಲಾಸನ್ನು ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 55. ಇದರಲ್ಲಿ ನಾನು ಸ್ಟೂಡೆಂಟ್ಸ್ ಡಾಟಾ ಎಂಟ್ರಿ ಫಾರ್ಮನ್ನು ಯಾವ ರೀತಿ ರೆಡಿ ಮಾಡೋದು, ಓಕೆ, ಮಾಡಿದ ನಂತರ ಡಾಟಾ ಎಂಟ್ರಿ ಮಾಡಿದ ನಂತರ ಅದನ್ನೆಲ್ಲ ಕ್ಲಿಯರನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನಾನು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಇವಾಗ ನಾನು ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ. ಫಸ್ಟ್ ಎಕ್ಸೆಲನ್ನು ಓಪನ್ ಮಾಡಿದ ನಂತರ ನಾನು ಇಲ್ಲಿ ಒಂದು ಟೇಬಲನ್ನು ರೆಡಿ ಮಾಡಿಟ್ಟಿದ್ದೀನಿ. ಒಂದು ಡೇಟಾ ಎಂಟ್ರಿ ಮಾಡಲಿಕ್ಕೆ ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ. ಓಕೆ, ಸ್ಟೂಡೆಂಟ್ಸ್ ಡೇಟಾ ಎಂಟ್ರಿ ಫಾರ್ಮ್, ಓಕೆ, 2024-25 ಅಂದರೆ 2024-25ನೇ ಸಾಲಿನ ಸ್ಟೂಡೆಂಟ್ಗಳ ವಿದ್ಯಾರ್ಥಿಗಳ ಒಂದು ನಾವು ಏನು ಮಾಡೋದಪ್ಪ ಅಂದರೆ ಇಲ್ಲಿ ಡೇಟಾ ಎಂಟ್ರಿಯನ್ನು ಮಾಡೋದು. ಮಾಡಿದ ನಂತರ ನಾವು ಮತ್ತೆ ಅದನ್ನು ಕ್ಲಿಯರ್ ಮಾಡ್ಕೋಬೋದು, ಮತ್ತು ಹೊಸ ಸ್ಟೂಡೆಂಟ್ಗಳು ನಾವು ಇಲ್ಲಿ ಎಂಟ್ರಿ ಮಾಡ್ಕೋಬೋದು. ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ. ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಂದು ಫೈಲ್ದಲ್ಲಿ ಬಂದ ನಂತರ ಇಲ್ಲಿ ಆಪ್ಷನ್ಸ್ ಅಂತ ಬರ್ತದೆ. ಸೊ ಈಗ ಆಪ್ಷನ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಮತ್ತು ಇಲ್ಲಿ ಕಮಾಂಡ್ಸ್ ಬರ್ತದೆ. ಸೊ ಇದರಲ್ಲಿ ಹೋಗಿ ನಾವು ಒಂದು ಆಲ್ ಕಮಾಂಡ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಸೊ ಇವಾಗ ನಾವು ಇಲ್ಲಿ ಫಾರ್ಮ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಇಲ್ಲಿ ಸ್ಕ್ರಾಲನ್ನು ಡೌನ್ ಮಾಡ್ಕೋತೀನಿ ಇಲ್ಲಿ, ಮತ್ತು ಇಲ್ಲಿ ಫಾರ್ಮ್, ಓಕೆ, ಒಂದು ಫಾರ್ಮ್ ಅಂತ ಬರ್ತದೆ. ಸೊ ಆ ಫಾರ್ಮನ್ನು ನಾವು ಇಲ್ಲಿ ತೊಗೋಬೇಕು. ಓಕೆ, ಇಲ್ಲಿ ಬಂದಿದೆ. ಸೊ ಈ ಫಾರ್ಮ್ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇದನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಆ್ಯಡ್ ಅಂತೇಳಿ ಕ್ಲಿಕ್ ಮಾಡೋದು. ಆ್ಯಡ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಓಕೆ ಕೊಡೋದು. ಓಕೆ ಕೊಟ್ಟ ನಂತರ ಆಟೋಮೆಟಿಕ್ಕಾಗಿ ಇಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಅದು ಫಾರ್ಮ ಆ್ಯಡ್ ಆಗಿರ್ತದೆ. ಸೊ ಈಗ ನಾವು ಏನು ಮಾಡಬೇಕಪ್ಪ ಅಂದ್ರೆ ಇಷ್ಟು ನಮ್ಮ ಟೈಟಲ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಟೈಟಲ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಫಾರ್ಮ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟ ನಂತರ ನಾವು ಏನು ಒಂದು ಡಾಟಾಯನ್ನು ಎಂಟ್ರಿ ಮಾಡೋದೈತಲ್ಲ, ಸೊ ಇಲ್ಲಿ ಒಂದು ಏನು ಬರ್ತದೆ, ಒಂದು ಫಾರ್ಮ್ಯಾಟ್ ಓಪನ್ ಆಗ್ತದೆ. ಸೊ ಈ ಪ್ರಕಾರ ಒಂದು ಫಾರ್ಮ್ಯಾಟ್ ಇಲ್ಲಿ ಓಪನ್ ಆಗ್ತದೆ. ನಾವು ಏನೇನು ಟೈಪ್ ಮಾಡಿದ್ದೀವಲ್ಲ, ಇಲ್ಲಿ ಟೈಟಲ್ ಏನು ಕೊಟ್ಟಿದ್ದೀವೋ ಅದು ಇಲ್ಲಿ ಬಂದಿರ್ತದೆ. ಸೀರಿಯಲ್ ನಂಬರ್, ಸ್ಟೂಡೆಂಟ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಕ್ಲಾಸ್ ಮತ್ತು ಫೀಸ್. ಓಕೆ, ಸೊ ಇವುಗಳನ್ನ ನಾವು ಇಲ್ಲಿ ಏನು ಮಾಡ್ಕೋಬೇಕು, ಎಂಟ್ರಿ ಮಾಡ್ಕೋಬೇಕು. ಓಕೆ, ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೀರಿಯಲ್ ನಂಬರ್ 1 ಮತ್ತು ಟ್ಯಾಬ್ ಪ್ರೆಸ್ ಮಾಡೋದು, ಮತ್ತು ಇಲ್ಲಿ ಸ್ಟೂಡೆಂಟ್ ನೇಮ್. ಓಕೆ, ಸ್ಟೂಡೆಂಟ್ ನೇಮನ್ನು ನಾನು ಇಲ್ಲಿ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಟ್ಯಾಬ್ ಕೊಟ್ಟ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಕೊಡೋದು. ಓಕೆ, ಡೇಟ್ ಆಫ್ ಬರ್ತ್ ನಾವು ಇಲ್ಲಿ ಕೊಡ್ಬೋದು ಯಾವುದಾದ್ರೂ. ಓಕೆ, 1/6/2009. ಓಕೆ, ನೆಕ್ಸ್ಟ್ ಮತ್ತೆ ಕೊಡ್ತೀನಿ ಜೆಂಡರ್. ಓಕೆ, ಮೇಲ್. ನೆಕ್ಸ್ಟ್ ಮತ್ತೆ ಟ್ಯಾಬ್ ಕೊಡೋದು ಇಲ್ಲಿ ಕ್ಲಾಸ್. ಓಕೆ, ಕ್ಲಾಸ್ ಇಲ್ಲಿ ನಾನು 10th ಕೊಡ್ತೀನಿ. ಮತ್ತು ಇಲ್ಲಿ ಓಕೆ ಫೀಸ್ ಎಷ್ಟರ ನಾನು ಟೈಪ್ ಮಾಡ್ಕೋದು. ಓಕೆ, ಇಷ್ಟೆಲ್ಲ ಟೈಪ್ ಮಾಡಿದ ನಂತರ ಓಕೆ, ಇವಾಗ ಇಷ್ಟೆಲ್ಲ ನಾವು ಏನು ಮಾಡಿದೆವಪ್ಪ ಅಂದರೆ ಇಲ್ಲಿ ರೆಡಿ ಮಾಡಿದೆವು. ಒಂದು ಸ್ಟೂಡೆಂಟ್ದ ಸೀರಿಯಲ್ ನಂಬರು, ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್, ಕ್ಲಾಸ್ ಮತ್ತು ಫೀಸ್. ಸೊ ಇಷ್ಟು ಮಾಡಿದ ನಂತರ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಎಲ್ಲನೂ ಬರೀ ಟೈಟಲ್ ಅಷ್ಟೇ ಇದೆ, ಇಲ್ಲಿ ಡಾಟಾ ಎಂಟ್ರಿ ಇಲ್ಲ. ಸೊ ಇವಾಗ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ನ್ಯೂ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ನ್ಯೂ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಏನಾಗಿದೆ, ಇಲ್ಲಿ ಡಾಟಾ ಎಂಟ್ರಿ ಫಸ್ಟ್ ಸ್ಟೂಡೆಂಟ್ದ ಆಗಿದೆ. ಓಕೆ, ಸೊ ಇವಾಗ ಮತ್ತೆ ನಾವು ಎರಡನೇ ನಂಬರ್ ಸ್ಟೂಡೆಂಟ್ದು ಕೂಡ ಇಲ್ಲಿ ಮಾಡ್ಕೋಬೋದು. ಸೀರಿಯಲ್ ನಂಬರ್ 2 ಮತ್ತು ಇಲ್ಲಿ ನೇಮ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಎಂಟರ್. ಓಕೆ, ಅಥವಾ ಟ್ಯಾಬ್ ಕೊಡ್ಬೇಕು. ಎಂಟ್ರ್ ಇವಾಗ ಮತ್ತೆ ಟ್ಯಾಬ್ ಕೊಟ್ಟ ನಂತರ ಡೇಟ್ ಆಫ್ ಬರ್ತ್. ಓಕೆ, July 7, 2010. ಓಕೆ, ಮತ್ತೆ ಇಲ್ಲಿ ಟ್ಯಾಬ್ ಕೊಡ್ತೀನಿ. ಟ್ಯಾಬ್ ಕೊಟ್ಟ ನಂತರ ಇಲ್ಲಿ ನಾನು ಏನು ಮಾಡ್ತೀನಪ್ಪ, ಜೆಂಡರ್. ಓಕೆ, ಮತ್ತು ಇಲ್ಲಿ ಟ್ಯಾಬ್ ಕೊಟ್ಟ ನಂತರ ಕ್ಲಾಸ್. ಓಕೆ, 10th. ನೆಕ್ಸ್ಟ್ ಮತ್ತೆ ಟ್ಯಾಬ್ ಫೀಸ್. ಓಕೆ, 700. ಓಕೆ, ಇಲ್ಲಿ ಮತ್ತೆ ನ್ಯೂ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ಈ ಪ್ರಕಾರ ಪ್ರತಿಯೊಂದು ಸ್ಟೂಡೆಂಟ್ ನಾವಿಲ್ಲಿ ಡಾಟಾ ಎಂಟ್ರಿ ಮಾಡ್ಕೋಬೋದು. ಓಕೆ, 3 ಮತ್ತು ಟ್ಯಾಬ್
ಓಕೆ, ಮತ್ತು ಟ್ಯಾಬ್, ನೆಕ್ಸ್ಟ್ ಟ್ಯಾಬ್ ಕೊಡೋದು, ಡೇಟ್ ಆಫ್ ಬರ್ತ್ ಕೊಡೋದು ಇಲ್ಲಿ. ಓಕೆ, ಓಕೆ, ನೆಕ್ಸ್ಟ್ ಮತ್ತು ಟ್ಯಾಬ್, ನೆಕ್ಸ್ಟ್ ಫೀಸ್. ಓಕೆ, ಮತ್ತು ನೀವು. ಸೊ ಈ ಪ್ರಕಾರ ನಾವಿಲ್ಲಿ ಏನು ಮಾಡ್ಕೋಬೋದು, ಪ್ರತಿಯೊಬ್ಬರದು ಒಂದು ಡೇಟಾ ಎಂಟ್ರಿ ಮಾಡ್ಕೋಬೋದು. ಸೀರಿಯಲ್ ನಂಬರ್, ಓಕೆ, ಓಕೆ, ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಎಂಟರ್ ಕ್ಲಾಸ್. ಓಕೆ, ನೆಕ್ಸ್ಟ್ ಟ್ಯಾಬ್ ಫೀಸ್. ಓಕೆ, ಇಲ್ಲಿ ನ್ಯೂ. ಸೊ ಇವಾಗ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಸೀರಿಯಲ್ ನಂಬರ್ 5, ಮತ್ತು ಇಲ್ಲಿ ಟ್ಯಾಬ್, ಇಲ್ಲಿ ಸ್ಟೂಡೆಂಟ್ ನೇಮ್, ಮತ್ತು ಇಲ್ಲಿ ಟ್ಯಾಬ್, ಡೇಟ್ ಆಫ್ ಬರ್ತ್, ಓಕೆ, ಡೇಟ್ ಆಫ್ ಬರ್ತ್, ಮತ್ತು ಟ್ಯಾಬ್, ಜೆಂಡರ್, ಮತ್ತು ಟ್ಯಾಬ್, ಕ್ಲಾಸ್. ಓಕೆ, ಮತ್ತು ಟ್ಯಾಬ್ ಕೊಡೋದು ಇಲ್ಲಿ ಫೀಸ್. ಓಕೆ, ಇಲ್ಲಿ ಫೀಸ್ ಕೊಟ್ಟ ನಂತರ ಇಲ್ಲಿ ನ್ಯೂ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ, ಇಲ್ಲೆಲ್ಲನೂ ಸ್ಟೂಡೆಂಟ್ಗಳು, ಅಷ್ಟು ಸ್ಟೂಡೆಂಟ್ಗಳನ್ನ ಇಲ್ಲಿ ರೆಡಿ ಮಾಡ್ಕೋಬೋದು. ಮತ್ತು 6, ಓಕೆ, ರೋಲ್ ನಂಬರ್ 6, ಓಕೆ, ಸ್ಟೂಡೆಂಟ್ ನೇಮ್, ಡೇಟ್ ಆಫ್ ಬರ್ತ್, ಓಕೆ, ಡೇಟ್ ಆಫ್ ಬರ್ತ್, ನೆಕ್ಸ್ಟ್ ಟ್ಯಾಬ್, ಜೆಂಡರ್, ಮತ್ತು ಟ್ಯಾಬ್, ಕ್ಲಾಸ್. ಓಕೆ, ಕ್ಲಾಸ್, ನೆಕ್ಸ್ಟ್ ಟ್ಯಾಬ್ ಫೀಸ್. ಓಕೆ, ಇಲ್ಲಿ ನ್ಯೂ. ಸೊ ಈ ಪ್ರಕಾರ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಎಂಟರ್ ಮಾಡ್ಕೋಬೋದು. ಮತ್ತು 7, ಓಕೆ, ಮತ್ತು ಇಲ್ಲಿ ಓಕೆ, ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಓಕೆ, ನೆಕ್ಸ್ಟ್ ಟ್ಯಾಬ್, ಜೆಂಡರ್, ನೆಕ್ಸ್ಟ್ ಟ್ಯಾಬ್, ಕ್ಲಾಸ್, ಟ್ಯಾಬ್, ಮತ್ತು ಇಲ್ಲಿ ಫೀಸ್. ಓಕೆ, ಇಲ್ಲಿ ನ್ಯೂ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಎಲ್ಲ ಸ್ಟೂಡೆಂಟ್ಗಳದ್ದು ಇಲ್ಲಿ ರೆಕಾರ್ಡನ್ನು ರೆಡಿ ಮಾಡ್ಕೊಳ್ಳೋದು. ಓಕೆ, ನಂತರ ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ ನಂತರ ನಾ ಈಗ ಒಂದು ಒಂದು ಡೇಟಾನ ಕ್ಲಿಯರ್ ಮಾಡ್ಕೋಬೇಕಾಗಿದೆ. ಸೊ ಕ್ಲಿಯರ್ ಬಟನ್ ರೆಡಿ ಮಾಡ್ಕೋತೀನಿ. ಸೊ ಇನ್ಸರ್ಟ್ದಲ್ಲಿ ಬಂದು ಸೇಪ್ದಲ್ಲಿ ಬರಬೇಕು. ಸೇಪ್ದಲ್ಲಿ ಬಂದು ಇಲ್ಲಿ ರೌಂಡೆಡ್ ರೆಕ್ಟ್ಯಾಂಗಲ್ ಶೇಪನ್ನು ತಗೋತೀನಿ. ಓಕೆ, ಸೊ ಇಲ್ಲಿ ಶೇಪನ್ನು ನಾನು ಏನು ಮಾಡ್ಕೋತೀನಪ್ಪ ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ ರೌಂಡೆಡ್ ರೆಕ್ಟ್ಯಾಂಗಲ್ ಶೇಪನ್ನು ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ ಡ್ರ್ಯಾಗ್ ಮಾಡಿದ ನಂತರ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಓಕೆ, ಸೊ ಇಟ್ಟು ಇಲ್ಲಿ ಸೇಫ್ ಫಿಲ್ದಲ್ಲಿ ಹೋಗಿ ನಾವು ಕಲರನ್ನು ವೈಟ್ ಕೊಡ್ತೀನಿ. ಮತ್ತು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೇಫ್ ಎಫೆಕ್ಟ್ದಲ್ಲಿ ಬಂದು ಓಕೆ ಇದು ಬಿವೆಲ್ ತಗೋತೀನಿ. ಓಕೆ, ಸೊ ಇಷ್ಟು ಮಾಡಿದ ನಂತರ ನಾನು ಏನು ಮಾಡ್ತೀನಪ್ಪ ಅಂದ್ರೆ ರೈಟ್ ಕ್ಲಿಕ್ ಮಾಡೋದು, ಮತ್ತು ಇಲ್ಲಿ ಎಡಿಟ್ ಟೆಕ್ಸ್ಟ್ ಅಂತ ಬರ್ತದೆ. ಸೊ ಇಲ್ಲಿ ನಾವು ಇಲ್ಲಿ ಕ್ಲಿಯರ್ ಓಕೆ ಕ್ಲಿಯರ್ ಆಲನ್ನು ನಾವು ಇಲ್ಲಿ ಮಾಡಬೇಕು, ಟೈಪ್ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋತೀನಿ. ಓಕೆ, ಮತ್ತು ಇಲ್ಲಿ ಬೋಲ್ಡ್ ಮಾಡಿ ಸೈಜನ್ನು ಜಾಸ್ತಿ ಮಾಡ್ತೀನಿ. ಓಕೆ, ಸೈಜ್ ಜಾಸ್ತಿ ಮಾಡಿದ ನಂತರ ಇಲ್ಲಿ ಇವಾಗ ಮಿಡಲ್ ಮತ್ತು ಸೆಂಟರ್ ಸೊ ಇಟ್ಟು ಸೊ ಇವಾಗ ನಾನು ಏನು ಮಾಡಿದ್ದೀನಿ, ಒಂದು ಬಟನನ್ನು ಇಲ್ಲಿ ರೆಡಿ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ಕೋಬೋದು, ಒಂದು ಬಟನನ್ನು ಇಲ್ಲಿ ರೆಡಿ ಮಾಡಿದ್ದೀನಿ, ಕ್ಲಿಯರ್ ಆಲ್ ಅಂತೇಳಿ. ಸೊ ಈ ಕ್ಲಿಯರ್ ಆಲನ್ನು ನಾವಿಲ್ಲಿ ಇದೆಲ್ಲ ಡೇಟಾನ ಕ್ಲಿಯರ್ ಮಾಡ್ಕೋಬೇಕಾಗಿದೆ. ಓಕೆ, ನೀವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ವಿಜುವಲ್ ಬೇಸಿಕ್ ಮೇಲೆ ಬರಬೇಕು. ಓಕೆ, ಬಂದು ಇಲ್ಲಿ ಇನ್ಸರ್ಟ್ ಮತ್ತು ಇಲ್ಲಿ ಮಾಡ್ಯೂಲ್. ಓಕೆ, ಮಾಡ್ಯೂಲ್ ಮೇಲೆ ಬಂದು ಇಲ್ಲಿ
ಒಂದು ಕೋಡ್ ಟೈಪ್ ಮಾಡ್ಕೋಬೇಕಾಗ್ತದೆ. ಓಕೆ, ಸಬ್ ಮತ್ತು ಸ್ಪೇಸ್ ಕೊಟ್ಟು ಕ್ಲಿಯರ್ ಆಲ್ ಓಪನಿಂಗ್ ಬ್ರಕೆಟ್ ಕ್ಲೋಸಿಂಗ್ ಬ್ರಕೆಟ್ ಮತ್ತು ಎಂಟರ್. ಓಕೆ, ಎಂಟರ್ ಆದ ನಂತರ ಮತ್ತೆ ಇಲ್ಲಿ ನಾವು ರೇಂಜ್ ಕೊಡಬೇಕಾಗ್ತದೆ. ಓಕೆ, ರೇಂಜ್ ನಮ್ಮದು ಎಷ್ಟಿದೆಪ್ಪ ಅಂದರೆ ಇಲ್ಲಿ ಓಕೆ, ಸೊ ಇಲ್ಲಿ ರೇಂಜ್ ನೋಡ್ಕೋಬೋದು. ನಮ್ಮ ಅಂದರೆ ಶೆಲ್ ಅಡ್ರೆಸ್ ಎಷ್ಟು ನಮ್ಮ ಡೇಟಾ ಇದೆ ಅನ್ನೋದು ರೇಂಜ್ ನೋಡ್ಕೋಬೇಕಾಗ್ತದೆ. ಸೊ ಇವಾಗ A4ದಿಂದ ಎಲ್ಲಿ ಸ್ಥಾನ ಇದೆಯಪ್ಪ ಅಂದರೆ ಇಲ್ಲಿ ನಮ್ಮ ಲಾಸ್ಟ್ ಶೆಲ್ ಎಷ್ಟಿದೆ A12, ಅಥವಾ ನಾವು ಎಲ್ಲಿ ಸ್ಥಾನ ಟೈಪ್ ಮಾಡಿದ್ದೀವಿ F10 ತನ. ಓಕೆ, A4ದಿಂದ ಓಕೆ A4ದ ಸೀರಿಯಲ್ ನಂಬರ್ 1 ಇದೆ, ಮತ್ತು ಇಲ್ಲಿ F10ದೊಳಗಡೆ ಲಾಸ್ಟ್ ಒಂದು ಫೀಸ್ ಇದೆ. ಓಕೆ, ಅವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ರೇಂಜ್ ಏನು ಕೊಡಬೇಕಂದ್ರೆ ಇಲ್ಲಿ A4 ಟು ಡಬಲ್ ಕೊಟೇಶನ್ ಬ್ರಿಕೆಟ್ ಹಾಕಿದ ನಂತರ ಡಬಲ್ ಕೊಟೇಶನ್ ರೇಂಜ್ ಯಾವುದಿದೆ A4. ಓಕೆ, ಮತ್ತು ಕೋಲನ್ F10 ಕೊಟ್ಟು ಇಲ್ಲಿ ಡಬಲ್ ಕೊಟೇಶನ್ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಬ್ರಕೆಟ್ ಕೊಡೋದು. ಬ್ರಕೆಟ್ ಕೊಟ್ಟ ನಂತರ ಇಲ್ಲಿ ಡಾಟ್ ಕೊಟ್ಟು ನಾವು ಏನು ಮಾಡಬೇಕಾಗಿದೆ ಕ್ಲಿಯರ್ ಕಂಟೆಂಟ್. ಓಕೆ, ಕ್ಲಿಯರ್ ಅಂತೇಳಿ ಟೈಪ್ ಮಾಡಿದ ನಂತರ ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ಕ್ಲಿಯರ್ ಕಂಟೆಂಟ್ಸ್ ಅಂತ ಬರ್ತದೆ. ಓಕೆ, ಇಲ್ಲಿ ನೋಡ್ಕೋಬೋದು ಕ್ಲಿಯರ್ ಕಂಟೆಂಟ್ಸ್. ಸೊ ಇದನ್ನು ನಾವು ಏನು ಮಾಡ್ಕೋಬೇಕು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಮಿನಿಮೈಸ್ ಮಾಡಿರ್ತೀನಿ. ಸೊ ಇವಾಗ ಇದ್ರ ಮೇಲೆ ಬರ್ತೀನಿ. ಸೊ ಇದ್ರ ಮೇಲೆ ಬಂದು ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೋಬೇಕು. ರೈಟ್ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಅಸೈನ್ ಮ್ಯಾಕ್ರೋ ಅಂತ ಬರ್ತದೆ. ಸೊ ಇವಾಗ ಅಸೈನ್ ಮ್ಯಾಕ್ರೋ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ಅಸೈನ್ ಮ್ಯಾಕ್ರೋ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ನಮ್ದು ಕ್ಲಿಯರ್ ಆಲ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಕ್ಲಿಯರ್ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಇಲ್ಲಿ ಓಕೆ ಕೊಡೋದು. ಓಕೆ ಕೊಟ್ಟ ನಂತರ ಇಲ್ಲಿ ಆಟೋಮೆಟಿಕ್ಕಾಗಿ ನಾವು ಇಲ್ಲಿ ಕರ್ಸರ್ ಇಡಬೇಕಾಗ್ತದೆ. ಸೊ ಇಲ್ಲಿ ಇಟ್ಟ ನಂತರ ಸೊ ಇಲ್ಲಿ ಇಡ್ತೀನಿ. ಸೊ ಇಟ್ಟ ನಂತರ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕ್ಲಿಯರ್ ಆಲ್. ಓಕೆ, ನೋಡ್ಕೋಬೋದಲ್ಲ. ಸೊ ಇವಾಗ ಎಲ್ಲ ಆಗಿದೆ, ಏನಾಗಿದೆ ಕ್ಲಿಯರ್ ಆಲ್. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಇಲ್ಲಿ ಡೇಟಾನ ಕ್ಲಿಯರ್ ಆಲ್ ಮಾಡೋದು, ಮತ್ತು ನಾವು ಪುನಃ ಡೇಟಾ ಎಂಟ್ರಿ ಮಾಡ್ಕೋಬೋದು. ನಾವೇನು ಮಾಡಿ ಕ್ಲಿಯರ್ ಆಲ್ ಆದ ನಂತರ ಮತ್ತೆ ಇಲ್ಲಿ ಪುನಃ ಟೈಪ್ ಮಾಡ್ಕೋಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೇಕು ಹೆಡ್ಲೈನ್ಸು. ಇಲ್ಲಿ ಫಾರ್ಮ್ ಮೇಲೆ ಹೋಗಿ ಇಲ್ಲಿ ಓಕೆ ಕೊಡೋದು. ಓಕೆ ಕೊಟ್ಟ ನಂತರ ಇಲ್ಲಿ ಮತ್ತೆ ಇಲ್ಲಿ ಸೀರಿಯಲ್ ನಂಬರ್ 1 ಮತ್ತು ಇಲ್ಲಿ ಟ್ಯಾಬ್ ಕೊಡೋದು, ಸ್ಟೂಡೆಂಟ್ ನೇಮ್. ಓಕೆ, ಮತ್ತು ಬೇರೆ ಸ್ಟೂಡೆಂಟ್ ನಾವಿಲ್ಲಿ ಡಾಟಾ ಎಂಟ್ರಿ ಈ ಪ್ರಕಾರ ಮಾಡ್ಕೋಬೋದು ಕ್ಲಿಯರ್ ಮಾಡಿದ ನಂತರ. ಓಕೆ, ಡೇಟ್ ಆಫ್ ಬರ್ತ್. ಓಕೆ, ಮತ್ತು ನೆಕ್ಸ್ಟ್ ಏನು ಕೊಡ್ತೀನಪ್ಪ ಅಂದರೆ ಇಲ್ಲಿ ಜೆಂಡರ್. ನೆಕ್ಸ್ಟ್ ಟ್ಯಾಬ್ 10th. ನೆಕ್ಸ್ಟ್ ಟ್ಯಾಬ್ ಫೀಸ್. ಓಕೆ, ಇಷ್ಟು ಕೊಟ್ಟ ನಂತರ ಇಲ್ಲಿ ನ್ಯೂ ಕೊಡ್ತೀನಿ. ಸೊ ಇವಾಗ ಇಲ್ಲಿ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ ನಂತರ ಮತ್ತೆ ನಾನು ಏನು ಮಾಡ್ಬೋದು ಇಲ್ಲಿ ಕ್ಲಿಯರ್ ಆಲ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಕ್ಲಿಯರ್ ಆಲ್ ಬಟನ್ ಕೂಡ ನಾವಿಲ್ಲಿ ಡೇಟಾ ಎಂಟ್ರಿ ಮಾಡೋದು, ಆಮೇಲೆ ಅದನ್ನು ಕ್ಲೋಸ್ ಮಾಡ್ಕೊಳ್ಳೋದು. ಓಕೆ, ಸೊ ಮತ್ತು ನಾವೇನು ಮಾಡ್ಕೋಬೋದು ಇಲ್ಲಿ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಇದನ್ನು. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಫಾರ್ಮ್ ಮ್ಯಾಗ ಮೌಸ್ ಕ್ಲಿಕ್ ಮಾಡ್ಕೋಬೇಕು, ಇಲ್ಲಿ ಓಕೆ ಕೊಡಬೇಕು. ಓಕೆ, ಸೊ ಇವಾಗ ಮತ್ತು ನಾವೆಲ್ಲನೂ ಇಲ್ಲಿ ಡೇಟಾ ಎಂಟ್ರಿ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಸ್ಟೂಡೆಂಟನ್ನ ಇಲ್ಲಿ ಡೇಟಾ ಎಂಟ್ರಿ ಮಾಡ್ಕೋಬೋದು. ಓಕೆ, ಓಕೆ, ಜೆಂಡರ್. ನೆಕ್ಸ್ಟ್ ಟ್ಯಾಬ್ ಕ್ಲಾಸ್. ಓಕೆ, ನೆಕ್ಸ್ಟ್ ಟ್ಯಾಬ್ ಮತ್ತು ಇಲ್ಲಿ ಫೀಸ್. ಓಕೆ, ಇಲ್ಲಿ ನ್ಯೂ. ಇವಾಗ ಇಲ್ಲಿ ನೋಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಡೇಟಾ ಎಂಟ್ರಿ ಮಾಡ್ಕೋಬೋದು. ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾವು ಸ್ಟೂಡೆಂಟ್ಸ್ ಡೇಟಾ ಎಂಟ್ರಿ ಫಾರ್ಮ್ ಅನ್ನು ಎಕ್ಸೆಲ್ ಇರ್ತಕ್ಕಂಥ ಫಾರ್ಮನ್ನು ಯೂಸ್ ಮಾಡಿಕೊಂಡು ಸ್ಟೂಡೆಂಟ್ ಡಾಟಾ ಎಂಟ್ರಿ ಫಾರ್ಮನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು, ಮತ್ತು ಮಾಡಿದ ನಂತರ ಮತ್ತೆ ಪುನಃ ನಾವು ಬೇರೆ ಸ್ಟೂಡೆಂಟ್ಗಳನ್ನ ಒಂದು ರೆಕಾರ್ಡನ್ನು ಎಂಟ್ರಿ ಮಾಡಲಿಕ್ಕೆ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಗಳನ್ನ ಕ್ಲಿಯರ್ ಆಲ್ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.